ಒಂದು ಫಾರ್ಚೂನ್ನೆಲ್ಲ ಅವರು ಸಂಪಾದನೆ ಮಾಡಿದ್ರು ಅನ್ನೋದನ್ನೆಲ್ಲ ರಿಸರ್ಚ್ ಮಾಡಿ ಈ ಒಂದು ಪುಸ್ತಕವನ್ನು ಅವರು ಬರೆದಿದ್ದಾರೆ. ಇದರಲ್ಲಿ ಸುಮಾರು 14 ಪ್ರಿನ್ಸಿಪಲ್ನ ಅವರು ನಮ್ಮ ಮುಂದೆ ಇಡ್ತಾರೆ, ಒಂದು 13 ಸ್ಟೆಪ್ಸ್ನಲ್ಲಿ. ಅದು ಮೊದಲನೇದಾಗಿ ನಮ್ಮ ಒಂದು ಆಲೋಚನೆಗಳಿಂದ ಶುರುವಾಗುತ್ತೆ ಅಂತ. ಈಗ ನೀವು ಸಕ್ಸಸ್ ಆಗಬೇಕು ಅಥವಾ ರಿಚ್ ಆಗಬೇಕು ಅಂದರೆ ನಿಮ್ಮ ಆಲೋಚನೆಗಳೇ ಅದನ್ನು ನಿರ್ಣಯ ಮಾಡುತ್ತೆ ಅಂತ. ಅದಕ್ಕೆ ಇದರ ಟೈಟಲ್ ಥಿಂಕ್ ಆ್ಯಂಡ್ ಗ್ರೋ ರಿಚ್ ಅಂತ. ಒಂದು 13 ಸ್ಟೆಪ್ಸ್ನ ಅವ್ರು ಹೇಳ್ತಾರೆ. ಆ 13 ಸ್ಟೆಪ್ಸ್ನ ನೀವು ಫಾಲೋ ಮಾಡಿದ್ರೆ ನಿಮಗೆ ಸಕ್ಸಸ್ ಸಿಗುತ್ತೆ, ನೀವು ರಿಚ್ ಆಗ್ಬೋದು ಅಂತ ಅವ್ರು ಹೇಳ್ತಾರೆ. ಒಂದು ವಿಷಯದಲ್ಲಿ ನಾವು ಸಕ್ಸಸ್ ಪಡ್ಕೊಬೇಕಂದ್ರೆ ಮೊದಲನೇದಾಗಿ ನಮಗೆ ಬೇಕಾಗಿರೋದು ಏನು ಅಂದರೆ ಡಿಸೈರ್, ಒಂದು ಬರ್ನಿಂಗ್ ಡಿಸೈರ್. ಅಂದರೆ ಆ ವಿಷಯವನ್ನು ನಾವು ಮಾಡಲೇಬೇಕು ಅಂತ ಒಂದು ಭಾವನೆ ನಮ್ಮಲ್ಲಿ ಇರಬೇಕು ಅಂತ. ಆಯಿತು, ಡಿಸೈರ್ ಮಾತ್ರ ಇದ್ದರೆ ಅಂದರೆ ಸಾಕಾಗೋದಿಲ್ಲ. ಅದಕ್ಕೆ ಒಂದು ಫೇತ್ ಬೇಕು, ಒಂದು ನಂಬಿಕೆ ಬೇಕು, ನಾನು ಮಾಡ್ತೀನಿ ಅಂತ. ಸರಿ, ಡಿಸೈರ್ ಇದೆ, ಫೇತ್ ಇದೆ, ನಮಗೆ ಸಕ್ಸಸ್ ಸಿಗುತ್ತಾ? ಇಲ್ಲ, ಸತತವಾದ ಪ್ರಯತ್ನ ಬೇಕು, ಒಂದು ಪರ್ಸಿಸ್ಟೆನ್ಸ್ ಇರಬೇಕು. ಹೀಗೆ 13 ವಿಷಯಗಳನ್ನು ಅವರು ಹೇಳ್ತಾ ಹೋಗ್ತಾರೆ. ಈ ಒಂದು 13 ವಿಷಯಗಳನ್ನು ನಾವು ಅಳವಡಿಸ್ಕೊಂಡ್ರೆ ನಮ್ಮ ಜೀವನದಲ್ಲಿ ನಾವು ಸಕ್ಸಸ್ ಆಗ್ಬೋದು, ನಾವು ರಿಚ್ ಆಗ್ಬೋದು ಅಂತ ಈ ಪುಸ್ತಕದಲ್ಲಿ ನೆಪೋಲಿಯನ್ ಹಿಲ್ ಅವರು ನಮಗೆ ಹೇಳ್ತಾರೆ. ನೆಕ್ಸ್ಟ್ ಬುಕ್ ಯಾವುದು ಅಂದರೆ ಇಟ್ ಹ್ಯಾಪನ್ಡ್ ಇನ್ ಇಂಡಿಯಾ ಬೈ ಕಿಶೋರ್ ಬಿಯಾನಿ ವಿತ್ ದೀಪಾ ಎನ್ ಬೈಶ್ಯ. ಕಿಶೋರ್ ಬಿಯಾನಿ ಅಂದರೆ ಮೋಸ್ಟ್ಲಿ ನಿಮಗೆ ಗೊತ್ತಾಗೋದಿಲ್ಲ, ಬಟ್ ಪ್ಯಾಂಟ್ಲೂನ್, ಬಿಗ್ ಬಜಾರ್, ಬ್ರ್ಯಾಂಡ್ ಫ್ಯಾಕ್ಟ್ರಿ, ಸೆಂಟ್ರಲ್, ಈ ಒಂದು ರೀಟೇಲ್ ಚೈನ್ಸ್ ಏನಿದೆ ಇದನ್ನೆಲ್ಲ ಸ್ಥಾಪನೆ ಮಾಡಿದವರು ಅಂತ ಹೇಳಿದ್ರೆ ನಿಮಗೆ ಗೊತ್ತಾಗ್ಬೋದು. ಇವರೇ ಕಿಶೋರ್ ಬಿಯಾನಿ ಅವರು. ಈ ಪುಸ್ತಕದಲ್ಲಿ ಕಿಶೋರ್ ಬಿಯಾನಿ ಅವರು ಒಂದು ಬಿಸ್ನೆಸ್ ಜರ್ನಿ ಏನಿದೆ ಅದರ ಬಗ್ಗೆ ಇದರೊಳಗೆ ಬರೆಯಲಾಗಿದೆ. ಒಂದು ಆ್ಯಾವ್ರೇಜ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಜನಿಸಿದಂತಹ ಕಿಶೋರ್ ಬಿಯಾನಿ ಅವರು ತಮ್ಮ ಒಂದು ಫ್ಯಾಮಿಲಿ ಬಿಸ್ನೆಸ್ ಏನಿದೆ ಅಂದರೆ ಫ್ಯಾಬ್ರಿಕ್ ಬಿಸ್ನೆಸ್ಸು, ಅದನ್ನು ಮಾಡುವುದರ ಮೂಲಕ ತಮ್ಮ ಜೀವನವನ್ನು ಶುರು ಮಾಡ್ತಾರೆ. ಈ ಸಣ್ಣ ಸಣ್ಣ ಶಾಪ್ಗಳೇನಿದೆ ಅವುಗಳಿಗೆಲ್ಲ ಇವರು ಫ್ಯಾಬ್ರಿಕ್ನ ಸಪ್ಲೈ ಮಾಡ್ತಾ ಇರ್ತಾರೆ. ನಂತರ ಅವರಿಗೆ ತಮ್ಮ ಒಂದು ಫ್ಯಾಮಿಲಿ ಬಿಸ್ನೆಸ್ನಲ್ಲಿ ಇರುವಂತಹ ಒಂದು ಟ್ರೆಡಿಷ್ನಲ್ ವೇ ಏನಿದೆ ಅದು ಅವರಿಗೆ ಇಷ್ಟ ಆಗದೆ ಅವರು ಬೇರೆ ಏನಾದರೂ ಮಾಡಬೇಕು ಅಂತ ತಮ್ಮ ಬಿಸ್ನೆಸ್ಸನ್ನು ಶುರು ಮಾಡ್ತಾರೆ. ನಂತರ ಅವರು ಪ್ಯಾಂಟ್ಲೂನ್ನ ಓಪನ್ ಮಾಡ್ತಾರೆ. ಅಲ್ಲಿಂದ ಅವರ ಸಕ್ಸಸ್ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಅದರ ನಡುವೆ ಅವರಿಗೆ ಬರುವಂತಹ ಹಲವಾರು ಚಾಲೆಂಜಸ್ಸು, ಸೆಟ್ ಬ್ಯಾಕ್ಸು, ಫೇಲ್ಯೂರ್ಸು, ಅದನ್ನೆಲ್ಲ ಫೇಸ್ ಮಾಡಿ ಹೇಗೆ ಅವರು ಇವತ್ತು ಭಾರತದಲ್ಲಿ ಒಂದು ರೀಟೇಲ್ ಚೈನ್ ಬಿಸ್ನೆಸ್ನ ತುಂಬ ಸಕ್ಸಸ್ಫುಲ್ಲಾಗಿ ಹಲವಾರು ಸ್ಟೋರ್ಸ್, ಇವಾಗ ಬಿಗ್ ಬಜಾರ್ ಇರ್ಬೋದು ಅಥವಾ ಬ್ರ್ಯಾಂಡ್ ಫ್ಯಾಕ್ಟ್ರಿ ಇರ್ಬೋದು, ಇವರೆಲ್ಲ 100, 200 ಈ ರೀತಿ ಔಟ್ಲೆಟ್ಸ್ನ ದೇಶದಾದ್ಯಂತ ಹೊಂದಿದ್ದಾರೆ. ಒಂದು ಹೊರಗಡೆ ಅಂದರೆ ಫಾರಿನ್ಲಿ ಏನು ಒಂದು ವಾಲ್ಮಾರ್ಟ್ಗೆ ಒಂದು ಹೆಸರಿತ್ತು, ಆ ರೀತಿಯ ಒಂದು ಬಿಸ್ನೆಸ್ ಮಾಡಲ್ನ ಅವರು ಭಾರತದಲ್ಲಿ ತುಂಬ ಸಕ್ಸಸ್ಫುಲ್ಲಾಗಿ ಮಾಡ್ಕೊಂಡು ಬಂದಿದ್ದಾರೆ ಕಿಶೋರ್ ಬಿಯಾನಿ ಅವರು. ಅವರ ಒಂದು ಜೀವನವನ್ನು ಮತ್ತು ಅವರ ಒಂದು ಬಿಸ್ನೆಸ್ ಲೈಫ್ನ ನೀವು ತಿಳ್ಕೊಬೇಕಂದ್ರೆ ಈ ಪುಸ್ತಕ ಇಟ್ ಹ್ಯಾಪನ್ಡ್ ಇನ್ ಇಂಡಿಯಾನ ನೀವು ಒಮ್ಮೆ ಓದಬಹುದು. ನೆಕ್ಸ್ಟ್ ಬುಕ್ ಯಾವುದು ಅಂದರೆ ಔಟ್ಲೈಯರ್ಸ್ ಬೈ ಮಾಲ್ಕಮ್ ಗ್ಲಾಡ್ವೆಲ್. ಈಗ ನಾವು ಕೆಲವೊಂದು ಸರಿ ಯೋಚನೆ ಮಾಡ್ತೀವಿ, ಯಾಕೆ ಇವರು ಮಾತ್ರ ಇದರೊಳಗೆ ಈ ಫೀಲ್ಡಲ್ಲಿ